ಟಾರ್ಗೆಟ್ 2-3 ವಾರಗಳಲ್ಲಿ ಯುದ್ಧ ನಿಲ್ಲುತ್ತಾ? ರಾಜ್ಯದಲ್ಲಿ ಹೆಚ್ಚಾದ ಗ್ಯಾಸ್ ತೈಲದ ಬೆಲೆ, ಆಟೋ ಗ್ಯಾಸ್ ಸಿಗದೆ ಚಾಲಕರ ಪರದಾಟ. ಇದು ಮಹಾಯುದ್ಧ ಡೇ 33 ಸ್ಟೋರಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಇವತ್ತು 33ನೇ ದಿವಸ. ಇನ್ನು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ತೀರಾ ಸಮಸ್ಯೆ ಆಗ್ತಾ ಇದೆ. ಎಸ್ಪೆಷಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೆ ಯುದ್ಧದ ಎಫೆಕ್ಟ್ ತಟ್ಟಿದೆ. 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 203 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಇವತ್ತಿನ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 2161 ರೂಪಾಯಿ ಆಗಿದೆ. ಮಾರ್ಚ್ 1ಕ್ಕೆ 114 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಇವತ್ತು ಮತ್ತೆ ಜಾಸ್ತಿ ಆಗಿದೆ. ಅಡುಗೆ ಸಿಲಿಂಡರ್ ಬೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ಏರಿಕೆ ಕಂಡು ಬಂದಿಲ್ಲ. ಅಂದ್ರೆ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ ಏರಿಕೆ ಆಗಿಲ್ಲ. ಯುದ್ಧ ಹೀಗೆ ಮುಂದುವರೆದ್ರೆ ಅದರ ಅಭಾವ ಉಂಟಾಗಿ ಮುಂದಿನ ದಿನಗಳಲ್ಲಿ ಅದು ಕೂಡ ಬೆಲೆ ಏರಿಕೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಎಲ್ಲವೂ ಕೂಡ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಮೇಲೆ ಸದ್ಯಕ್ಕೆ ಡಿಪೆಂಡ್ ಆಗಿದೆ. ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಭಾರಿ ಏರಿಕೆ ಆಗಿದೆ. ಒಂದ್ ಕಡೆ ಅಭಾವ ಉಂಟಾಗಿದೆ, ಇನ್ನೊಂದ್ ಕಡೆ ಬೆಲೆ ಏರಿಕೆ ಬಿಸಿ. 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 203 ರೂಪಾಯಿ ಒಂದೇ ಸಲ ರೈಸ್ ಮಾಡಿದ್ದಾರೆ, ಜಾಸ್ತಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರೋದ್ರಿಂದ ಜಾಗತಿಕವಾಗಿ ವ್ಯಾಪಾರದ ಮೇಲಂತೂ ಹೊಡೆತ ಬೀಳ್ತಾ ಇದೆ. ಅದರಲ್ಲೂ ನಮ್ಮ ದೇಶದಲ್ಲಿ ಈಗ ಸಿಲಿಂಡರ್ ಅಭಾವ ಉಂಟಾಗಿದೆ. ಇರೋದ್ರಲ್ಲೇ ಹೇಗೋ ಮ್ಯಾನೇಜ್ ಮಾಡಬೇಕು. ಹಾಗಾಗಿ ಪ್ರಿಯಾರಿಟಿ ವೈಸ್ ಸರ್ಕಾರ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನ ಪ್ರತಿದಿನ ಪೂರೈಕೆ ಮಾಡ್ತಾ ಇದೆ. ಅದರಲ್ಲೂ ಹೋಟೆಲ್ ಬಿಸ್ನೆಸ್ ಮೇಲೆ ಯುದ್ಧ ಆರಂಭ ಆದಾಗಿನಿಂದ ತೀರಾ ಹೊಡೆತ ಬಿದ್ದಿದೆ. ಅದರಲ್ಲೂ ಈಗ ಬೆಲೆ ಏರಿಕೆ ಮಾಡಿರೋದ್ರಿಂದ ಗ್ರಾಹಕರ ಮೇಲೆ ಮತ್ತೆ ಅನಿವಾರ್ಯವಾಗಿ ಬೆಲೆ ಏರಿಕೆಯನ್ನ ಮಾಡ್ತಾರಾ ಹೋಟೆಲ್ನವರು ಅಂತ ಹೇಳಿ ಈಗ ಸಹಜವಾಗಿ ಗ್ರಾಹಕರಲ್ಲೂ ಆತಂಕ ಅನ್ನೋದು ಇದ್ದೇ ಇದೆ. ಹೋಟೆಲ್ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ಅಂತವ್ರು. ಇನ್ನು ಈ ಗ್ಯಾಸ್ ಸಿಲಿಂಡರ್ ಮೇಲೆ ಅವಲಂಬಿತವಾಗಿರುವಂತ ಕೆಲವೊಂದು ಕ್ಷೇತ್ರಗಳಲ್ಲೂ ಕೂಡ ಹೊಡೆತ ಬೀಳ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ರೇಟ್ ಎಷ್ಟು ಅಂತಂದ್ರೆ ಇವತ್ತು 203 ರೂಪಾಯಿ ಏರಿಕೆ ಆಗಿದೆ. ಇನ್ನು ಕೋಲ್ಕತ್ತಾದಲ್ಲಿ 220 ರೂಪಾಯಿ ಏರಿಕೆ ಆಗಿದೆ. ಅಲ್ಲಿ 2208 ರೂಪಾಯಿ. ಚೆನ್ನೈನಲ್ಲಿ 203 ರೂಪಾಯಿ ಏರಿಕೆ, 2246 ರೂಪಾಯಿ 19 ಕೆಜಿ ಸಿಲಿಂಡರ್ ಬೆಲೆ. ಇನ್ನು ಮುಂಬೈ 195 ರೂಪಾಯಿ ಏರಿಕೆ ಆಗಿದೆ, 2031 ರೂಪಾಯಿ. ಹೈದರಾಬಾದಲ್ಲಿ 215 ರೂಪಾಯಿ ಏರಿಕೆ ಆಗಿದೆ, 2215 ರೂಪಾಯಿ. ಬೆಂಗಳೂರಲ್ಲಿ 203 ರೂಪಾಯಿ ಏರಿಕೆ, ಪರಿಣಾಮ 2161 ರೂಪಾಯಿ ಏರಿಕೆ ಆದಂಗಾಯ್ತು. ಇನ್ನು ಇವತ್ತಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಆಗಿದೆ. ಬೆಲೆ ಏರಿಕೆಗೆ ಹೋಟೆಲ್ಗಳ ಮಾಲೀಕರು ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ತಮಗೆ ಬೇಕಾದಷ್ಟು ಸಪ್ಲೈ ಇಲ್ಲ, ಅದ್ರ ಮೇಲೆ ಬೆಲೆ ಏರಿಕೆ ಬೇರೆ. ಹಂಗಾಗಿ ಹೋಟೆಲ್ ನಡ್ಸೋದ್ ಹೆಂಗೆ? ಆಲ್ರೆಡಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಬೆಲೆ ಏರಿಕೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಈಗ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಹೋಟೆಲ್ ಮಾಲೀಕರಾದ ರೂಪಾ ಶಾಸ್ತ್ರಿ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೌದೆ ಒಲೆ ಉರಿಸೋದಕ್ಕೆ ಪೊಲ್ಯೂಷನ್ ಬೋರ್ಡ್ ಅವರು ಅನುಮತಿಯನ್ನ ಕೊಡಬೇಕು. ವಿದ್ಯುತ್ ಒಲೆ ಉರಿಸಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾಗಿದ್ದು ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ರೇಟ್ ಜಾಸ್ತಿ ಆಗಿದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ಈಗ ತಿಂಗಳಿಗೊಂದ್ಸಲ, ಮುಂಚೆ ತಿಂಗಳಿಗೊಂದ್ಸಲ 100-105 ಈ ತರ ರೇಟ್ ಜಾಸ್ತಿ ಆಗ್ತಾ ಇತ್ತು. ಈಗ ಹಾಗಲ್ಲ, ತಿಂಗಳಿಗೆ 3 ಸಲ ಈ ಸಲ ರೇಟ್ ಜಾಸ್ತಿ ಆಗಿದೆ. ಮಾರ್ಚ್ 1ನೇ ತಾರೀಕು 1844 ರೂಪಾಯಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಈಗ ಈ ಸಲ ಅಂದ್ರೆ ಏಪ್ರಿಲ್ 1ಗೆ 2161 ರೂಪಾಯಿ. ನಮ್ಗೇನು 105 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ರು, ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ. ನಿಮ್ಗೆ ಯಾವ್ಯಾವ ರೀತಿಯ ಪ್ರಾಬ್ಲಮ್ ಆಗುತ್ತೆ ಹೋಟೆಲ್ ನಡೆಸೋದಕ್ಕೆ? ಬಿಕಾಸ್ ಆಲ್ರೆಡಿ ನಿಮ್ಗೆ ಗ್ಯಾಸು ಸಿಗ್ತಾ ಇಲ್ಲ, ಅದ್ರ ಮಧ್ಯೆ ಸಿಕ್ಕಿರುವಂತಹ ಗ್ಯಾಸ್ ನ ರೇಟ್ ಕೂಡ ಜಾಸ್ತಿ. ಸೊ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ? ಈಗ ಕಮರ್ಷಿಯಲ್ ಸಿಲಿಂಡರ್ಸ್ ಆಲ್ಮೋಸ್ಟ್ ನಮ್ಗೆ ಇವಾಗ ಆಲ್ಟರ್ನೇಟಿವ್ ಡೀಸೆಲ್ ಬರ್ತಾ ಇರೋದು. ಅದನ್ನು ನಮ್ಗೆ ಇವಾಗ ದಿನಕ್ಕೆ 2-1 ಹೀಗೆ ಬರ್ತಾ ಇದೆ. ಮುಂಚೆ ನಮ್ಗೆ ಎಷ್ಟು ಹೇಳ್ತಾರೋ ಅಷ್ಟು ಕೊಡ್ತಾ ಇದ್ರು. ಈಗ ಕಾರ್ಮಿಕರನ್ನ ಮೇಂಟೈನ್ ಮಾಡಬೇಕು, ಹೋಟೆಲ್ ಅನ್ನ ಮೇಂಟೈನ್ ಮಾಡಬೇಕು, ವಿದ್ಯುತ್ ದರ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕು. ಪರ್ಯಾಯ ವ್ಯವಸ್ಥೆ ಅಂತ ಹೋದ್ರೆ ನೀವು ಬಾಯ್ಲರ್ ಗಳೆಲ್ಲ ಎಲೆಕ್ಟ್ರಿಕಲ್ ತಗೊಂಡ್ರೆ ಅಲ್ಲೂ ರೇಟ್ ಜಾಸ್ತಿ, ವಿದ್ಯುತ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಎಷ್ಟು ಕಷ್ಟ ಆಗ್ತಾ ಇದೆ? ಈಗ ಪರ್ಯಾಯ ಇಂಧನ ವ್ಯವಸ್ಥೆ ಅಂತ ಹೋದಾಗ ಸೌದೆ ಒಲೆನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಈ ಬ್ಯಾಂಗ್ಳೂರ್ ಮಹಾನಗರದಲ್ಲಿ ಸೌದೆ ಒಲೆಯನ್ನ ಮಾಡುವಂತ ಅಷ್ಟು ಈಸಿ ಇಲ್ಲ. ನಾವು ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅದಕ್ಕೆ ಒಂದು ಪರ್ಮಿಷನ್ ಸ್ಪೆಷಲ್ ಆಗಿ ತಗೋಬೇಕಾಗತ್ತೆ. ಆಮೇಲೆ
ಹೊಗೆ ಈ ತರ ನಮ್ಮಂತಹ ರೆಸ್ಟೋರೆಂಟ್ಗಳಲ್ಲಿ ಸೌದೆ ಒಲೆ ಮಾಡಕ್ ಆಗೋ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಹೊಗೆ ಎಲ್ಲ ಕಟ್ಕೊಂಡು ಕಸ್ಟಮರ್ಗೂ ಅದನ್ನ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇಂಡಕ್ಷನ್ ಸ್ಟವ್ ಅಂತ ಹೋಗಕ್ ಹೋದ್ರೆ ಒಂದೊಂದು ಸಣ್ಣ ಒಂದು ಒಲೆ ತಗೋಬೇಕಂದ್ರೆ 2 ಲಕ್ಷದಿಂದ ಸ್ಟಾರ್ಟ್ ಆಗುವಂತದ್ದು ಇಂಡಕ್ಷನ್ ಒಲೆಗಳು. ಆಮೇಲೆ ಎಲೆಕ್ಟ್ರಿಕ್ ಅಂತ ಹೋದ್ರೆ ನಮ್ಗೆ ಇಲ್ಲಿ ಪರ್ಮಿಷನ್ ಇಲ್ಲ, 15 kV ಅಷ್ಟೇ ಇರುತ್ತೆ ನಮ್ದೆಲ್ಲ. ಈಗ ಅದನ್ನ ನೆಕ್ಸ್ಟ್ ನಾವು ಅದನ್ನ ಪರ್ಮಿಷನ್ ತಗೊಂಡು ಅದನ್ನ ಜಾಸ್ತಿ ಮಾಡ್ಕೊಂಡು ಮತ್ತೆ ಎಲೆಕ್ಟ್ರಿಕ್ ಇಂಧನಗಳನ್ನ ಬಳಸುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ದಯವಿಟ್ಟು ನೀವು LPG ಅನ್ನ ನಮ್ಗೆ ದಯವಿಟ್ಟು ಕರೆಕ್ಟ್ ಆಗಿ ಡೈಲಿ ನಮ್ಗೆ ಮುಂಚೆ ಕೊಡ್ತಾ ಇದ್ರಿ, ಅದೇ ರೀತಿ ಕೊಡ್ಬೇಕಂತ ಮಾನ್ಯ ಸಚಿವರಲ್ಲೇ ನಾನು ಮನವಿ ಮಾಡ್ತೀನಿ. ಲಾಸ್ ಯಾವ ತರ ಆಗಿದೆ, ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಮೊದಲಿಗೂ ಈಗ ಕಂಪೇರ್ ಮಾಡಿದ್ರೆ? ಸುಮಾರು ಇವಾಗ 30-40% ಲಾಸ್ ಇದೆ ಮ್ಯಾಮ್ ಇವತ್ತು. ಯಾಕಂತಂದ್ರೆ ಜನಗಳು ಓಡಾಟ ಇಲ್ಲ, ಎಲ್ಲ ಹೋಟ್ಲುಗಳು ಕ್ಲೋಸ್ ಇದೆ ಅಂತಾನೆ ಇವತ್ತು ಜನಗಳು ಬೀದಿಗೆ ಇಳಿತಾ ಇಲ್ಲ ಇವತ್ತು. ಮತ್ತೆ ಹೋಗ್ತಾ ಹೋಗ್ತಾ ದಿನ ನಮ್ಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2,000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋದು ದಿನಕ್ಕೆ. ಈಗ ಅದನ್ನ ಜಾಸ್ತಿ ತಗೋಬೇಕಂದ್ರೆ ಅಫ್ಕೋರ್ಸ್ ನಾನು ಕಾಳಸಂತೆಯಲ್ಲಿ ಹೋಗ್ಬೇಕಾಗತ್ತೆ. 5,600, 7,000, 8,000 ಅವ್ರು ಹೇಳಿದೆ ಬೆಲೆ, ಆತರ ಆಗ್ಬಿಟ್ಟಿದೆ ಇವತ್ತು. ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಬೆಲೆ ಕಮರ್ಷಿಯಲ್ ಜಾಸ್ತಿ ಆಗಿದೆ. ಅನಿವಾರ್ಯವಾಗಿ ಹೋಟೆಲ್ ಮಾಲೀಕರು ಹೋಟೆಲ್ನ ತಿಂಡಿ ತಿನಿಸುಗಳ ದರ ಏರಿಕೆಯನ್ನ ಮಾಡ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ದರ ಏರಿಕೆ ನಿರ್ಧಾರವನ್ನ ಈಗ ಹೋಟೆಲ್ ಮಾಲೀಕರಿಗೆ ಬಿಡಲಾಗಿದೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ 150 ರೂಪಾಯಿ ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ 497 ರೂಪಾಯಿ ಗ್ಯಾಸಿಗೆ ಹೆಚ್ಚ ಕೊಡಬೇಕಾಗಿದೆ. ಇದಲ್ಲದೆ ಈ ತಿಂಗಳಿನಲ್ಲಿ ನೀರಿನ ಬೆಲೆ, ವಿದ್ಯುತ್ ಬೆಲೆ, ಸಂಬಳ, ಬಿಲ್ಡಿಂಗ್ ಬಾಡಿಗೆ ಮುಂತಾದವುಗಳು ಕೂಡ ಹೆಚ್ಚಲಿದೆ. ಅದರ ಜೊತೆಗೆ ಗಾರ್ಬೇಜಿಗೆ 1 kgಗೆ 12 ರೂಪಾಯಿ ನಾವು ಕೊಡಬೇಕಾಗಿ ಪರಿಸ್ಥಿತಿ ಬಂದಿರುತ್ತದೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂಥ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಅವರು ಇನ್ನೊಂದು ಕಡೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಆಟೋ ಗ್ಯಾಸ್ ಖಾಲಿ ಆಗಿದೆ. ಬೆಂಗಳೂರಲ್ಲಿ ಆಟೋ LPG ಗ್ಯಾಸ್ಗಾಗಿ ಸುಮಾರು 2 ಕಿಲೋಮೀಟರ್ ಆಟೋ ಚಾಲಕರು ಸರತಿ ಸಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನು ಬೆಂಗಳೂರು ಹೊರತುಪಡಿಸಿ ನಾವು ನೋಡೋದಾದ್ರೆ ಚಿಕ್ಕಮಗಳೂರು, ಕೊಪ್ಪಳ, ರಾಮನಗರದಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಆಟೋ ಗ್ಯಾಸ್ ಖಾಲಿ ಆಗಿದೆ. ಕೆಲವು ಕಡೆ ಇದ್ರೂ ಕೂಡ ಹೆಚ್ಚಿಗೆ ರೇಟಿಗೆ ಮಾರ್ತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ಸ್ ಇತ್ತು. ಬೆಂಗಳೂರಲ್ಲಿ ಆಟೋ LPG ಹಾಕಿಸ್ಕೊಳ್ಳೋದಕ್ಕೆ ಆಟೋ ಚಾಲಕರು ಹತ್ತತ್ರ 2 ಕಿಲೋಮೀಟರ್ ಸರತಿ ಸಾಲಲ್ಲಿ ನಿಂತುಕೊಂಡು ಕಾಯ್ತಾ ಇದ್ದಾರೆ. ಬರೀ ಬೆಂಗಳೂರು ಈ ಸಮಸ್ಯೆ ಅಲ್ಲ, ಉಳಿದ ಜಿಲ್ಲೆಗಳಲ್ಲೂ ಈ ಸಮಸ್ಯೆ ಇದೆ. ಚಿಕ್ಕಮಗಳೂರು, ಕೊಪ್ಪಳ, ರಾಮನಗರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ, ಇನ್ನು ಕೆಲವು ಕಡೆ ಎಲ್ಲಿ ಸ್ಟಾಕ್ ಇದೆ ಅಲ್ಲಿ ಅಧಿಕ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಿಂಗೆ ಆದ್ರೆ ನಾವು ಜೀವನ ನಡೆಸೋದು ಹೆಂಗೆ ಅಂತ ಹೇಳಿ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಮಗೆ ದಿನ ದುಡಿದ್ರೇನೆ ಹೊಟ್ಟೆ ತುಂಬಿಸ್ಕೊಳಕ್ ಆಗೋದು, ಅದ್ರ ಮಧ್ಯದಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ಬೆಲೆ ಜಾಸ್ತಿ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ, ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಹೇಳಿ ಆಟೋ ಚಾಲಕರು ಯಾವಾಗ ಈ ಗ್ಯಾಸ್ ಅಭಾವ ಉಂಟಾಗಿದೆ LPG ಆಗ್ಲಿಂದಲೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಯುದ್ಧ ಮುಂದುವರೆದಿದ್ರೆ ಅದರ ಎಫೆಕ್ಟ್ ಆಟೋ ಚಾಲಕರಿಗೂ ತಟ್ತಾ ಇದೆ. ಬಹುತೇಕ ಕಡೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಿನ ಬಹುತೇಕ ಕಡೆ ಆಟೋ ಗ್ಯಾಸ್ಗಾಗಿ ಕ್ಯೂನಲ್ಲಿ ನಿಲ್ಲುವಂತ ಪರಿಸ್ಥಿತಿ. ಹೆಸರುಘಟ್ಟದ 8ನೇ ಮೈಲಿಯಲ್ಲಿ ಆಟೋಗಳು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಹೂಡಿ, ಶೇಷಾದ್ರಿಪುರಂನಲ್ಲೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲ ಕಡೆ 105 ರೂಪಾಯಿ ಆಗಿದೆ 1 kg ಆಟೋ ಗ್ಯಾಸ್ ಬೆಲೆ. ಅಂದ್ರೆ ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾ ಇದೆ. ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಹಿಂದೆ 80 ರೂಪಾಯಿಗೆಲ್ಲ ಸಿಗ್ತಾ ಇತ್ತು. ಯುದ್ಧ ಆರಂಭ ಆದಾಗಿನಿಂದ ಅದನ್ನು 90 ರೂಪಾಯಿಗೆ ಏರಿಕೆ ಮಾಡಿದ್ರು. ಈಗ 100 ರೂಪಾಯಿ ದಾಟ್ ಹೋಗಿದೆ. ಈ ರೀತಿ ರೇಟ್ ಜಾಸ್ತಿ ಮಾಡ್ತಾ ಇದ್ರೆ ವಾರದಿಂದ ವಾರಕ್ಕೆ ನಾವು ಬದುಕೋದು ಹೆಂಗೆ, ಆಟೋಗೆ ಗ್ಯಾಸ್ ಹಾಕ್ಸೋದು ಹೆಂಗೆ, ದುಡಿಯೋದು ಹೆಂಗೆ ಅಂತ ಹೇಳಿ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ನಾವು ಬೆಂಗಳೂರಿನ TC ಪಾಳ್ಯದ ಅಯ್ಯಪ್ಪ ನಗರದಲ್ಲೂ ಕೂಡ ಸರತಿ ಸಾಲ್ ದೊಡ್ಡದಾಗೆ ಇದೆ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ರಾಜಾಜಿನಗರದ LPG ಬಂಕ್ನಲ್ಲಿ ಒಂದು ಆಟೋಗೆ 400 ರೂಪಾಯಿ ಗ್ಯಾಸ್ ಮಾತ್ರ ಕೊಡ್ತಾ ಇದ್ದಾರೆ. ಅಂದ್ರೆ ಲಿಮಿಟೆಡ್ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ರಾಮನಗರದಲ್ಲಿ ಗ್ಯಾಸ್ ಸಿಗದೆ ಬಂಕ್ಗಳು ಬಂದ್ ಆಗಿದೆ. ಪ್ರೊಪೇಲ್ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಮಾಲೀಕರನ್ನು ಬಂದ್ ಮಾಡಿದ್ದಾರೆ.
ರಾಮನಗರ ಹೊರವಲಯದಲ್ಲಿ ಇದೆ ಈ ಗ್ಯಾಸ್ ಬಂಕ್. ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಆಟೋ ಚಾಲಕರಿಗೆ ಪರದಾಟವನ್ನ ಪಡ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ಆಟೋ ನಿಲ್ಲಿಸುವಂತ ಪರಿಸ್ಥಿತಿ ಬಂದಿದೆ. ನಾವು ದುಡಿಯೋದು ಹೆಂಗೆ, ಜೀವನ ನಡೆಸೋದು ಹೆಂಗೆ ಅಂತೇಳಿ ಆಟೋ ಚಾಲಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಸಿಗ್ತಾ ಇದ್ರು ಗ್ಯಾಸ್, LPG, ದುಡ್ಡು ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಕ್ಲೋಸೇ ಮಾಡ್ಬಿಟ್ಟಿದ್ದಾರೆ, ನೋ ಸ್ಟಾಕ್ ಅಂತ ಹೇಳಿ. ನಾವು ಎಲ್ಲಿಗೆ ಹೋಗೋದು, ಎಲ್ಲಿಂದ ಗ್ಯಾಸ್ ಹಾಕಿಸ್ಕೊಂಡ್ ಬರೋದು, ದುಡಿಯೋದು ಹೆಂಗೆ ಅನ್ನೋ ಪ್ರಶ್ನೆಯಲ್ಲಿ ಈಗ ಆಟೋ ಚಾಲಕರಿದ್ದಾರೆ. ರಾಮನಗರದಲ್ಲಿ ಆಟೋ ಗ್ಯಾಸೇ ಸಿಗ್ತಾ ಇಲ್ಲ. LPG ಬಂಕ್ ಅನ್ನ ಮಾಲೀಕರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ದುಡಿಯೋದಕ್ಕೆ ನಾವು ಗ್ಯಾಸ್ ಇಲ್ಲ, ಏನ್ ಮಾಡೋದು ಅಂತ ಡ್ರೈವರ್ಸ್ ಕೇಳ್ತಾ ಇದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಆಟೋ ಗ್ಯಾಸ್ ಸಮಸ್ಯೆ ಇದೆ. ಸ್ಟಾಕ್ ಇಲ್ಲದೆ LPG ಗ್ಯಾಸ್ ಬಂಕ್ ಬಂದಾಗಿದೆ. ಏಜೆನ್ಸಿ ಅವರು ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ 3, ಕಡೂರಲ್ಲಿ 1 ಬಂಕ್ ಕ್ಲೋಸ್ ಆಗಿದೆ. ಜಿಲ್ಲೆಯಲ್ಲಿರುವಂತಹ 4 LPG ಬಂಕ್ನಲ್ಲಿ ಸಂಪೂರ್ಣವಾಗಿ ಸ್ಟಾಕ್ ಖಾಲಿಯಾಗಿದೆ. ದುಡಿಮೆ ಇಲ್ಲದೆ ಆಟೋ ಚಾಲಕರು ಚಿಂತೆಗೀಡಾಗಿದ್ದಾರೆ. ಅಂದ್ರೆ ದುಡಿಮೆ ಅಂತಂದ್ರೆ ಇವಾಗ ಗ್ಯಾಸ್ ಸಿಕ್ಕಿದ್ರೆ ಪ್ರಯಾಣಿಕರು ಬರ್ತಾರೆ, ಗ್ಯಾಸ್ ಇಲ್ದಲೆ ಆಟೋ ತೆಗಿಯೋದು ಹೆಂಗೆ? ಹಂಗಾಗಿ ಜೀವನ ನಡೆಸಕ್ಕಾಗಲ್ಲ, ನಮಗೆ ದುಡಿಮೆ ಇಲ್ಲ ಅಂತ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲೂ ಈ ಸಮಸ್ಯೆ ಇದೆ. ಜಿಲ್ಲೆಯಲ್ಲಿ 4 LPG ಬಂಕ್ನಲ್ಲಿ ಗ್ಯಾಸ್ ಇಲ್ಲ, ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ನಾವು ಜೀವನ ನಡೆಸೋದು ಹೆಂಗೆ ಅಂತ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲೂ ಈ ಸಮಸ್ಯೆ ಆಗ್ತಾ ಇದೆ. ಈಗ ಒಂದೊಂದ್ ಕಡೆ ಒಂದೊಂದು ಸಮಸ್ಯೆ. ಗದಗ್ನಲ್ಲಿ ಅಡುಗೆ ಗ್ಯಾಸ್ ಸಿಗ್ತಾ ಇಲ್ಲ. ನರಗುಂದ ಪಟ್ಟಣದಲ್ಲಿ ಅರ್ಧ ಕಿಲೋಮೀಟರ್ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಸಿದ್ದನಬಾವಿ ಓಣಿಯಲ್ಲಿದೆ ಈ ಏಜೆನ್ಸಿ. ಬೆಳಗ್ಗೆಯಿಂದಲೂ ಕೂಡ ಜನ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಇವತ್ತು ಅರ್ಧ ಕಿಲೋಮೀಟರ್ನಷ್ಟು ದೂರ ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಸಿದ್ದನಬಾವಿ ಓಣಿಯಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಮುಂದೆ. ಮುಂಬರುವಂತ ದಿನಗಳಲ್ಲಿ ಈ ಅಡುಗೆ ಅನಿಲ, ಈ ಸಿಲಿಂಡರ್ ಕೂಡ ಸಿಗದೇ ಇದ್ರೆ ಪರಿಸ್ಥಿತಿ ಹೆಂಗೆ ಅಂತೇಳಿ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಕೆಲವು ಕಡೆ ಬುಕ್ ಆಗ್ತಾ ಇದೆ ಆನ್ಲೈನ್ ಅಲ್ಲಿ, ಕೆಲವು ಕಡೆ ಬುಕ್ ಆಗ್ತಾ ಇಲ್ಲ. OTP ಬಂದರೂ ಕೂಡ ಸರಿಯಾದ ಟೈಮ್ಗೆ ಡೆಲಿವರ್ ಆಗ್ತಾ ಇಲ್ಲ. ಹೀಗೆ ಹಲವಾರು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ನಲ್ಲೂ ಕೂಡ. ಸೊ ಜನ ಪ್ಯಾನಿಕ್ಗೆ ಒಳಗಾಗ್ತಾ ಇದ್ದಾರೆ. ಕೆಲಸ ಕಾರ್ಯ ಬಿಟ್ಟು ಈ ರೀತಿ ನೋಡಿ ಸರತಿ ಸಾಲಲ್ಲಿ ನಿಂತ್ಕೊಂಡು ಖಾಲಿ ಸಿಲಿಂಡರ್ ಹಿಡ್ಕೊಂಡ್ಬಂದು ಏಜೆನ್ಸಿ ಮುಂದೆ ಕಾಯ್ತಾ ಇದ್ದಾರೆ. ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ಕಾಪಟ್ಟೆ ದರ ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ ದರದಲ್ಲಿ ಒಂದೇ ದಿವಸ 7 ರೂಪಾಯಿ ಏರಿಕೆ ಮಾಡಿದ್ದಾರೆ ಪ್ರತಿ ಲೀಟರ್ ಮೇಲೆ. ಡೀಸೆಲ್ ಬೆಲೆಯಲ್ಲಂತೂ ಒಂದೇ ದಿನ 25 ರೂಪಾಯಿ ಏರಿಕೆ ಆಗಿದೆ. ಇವತ್ತಿನ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 119 ರೂಪಾಯಿ ಆಗಿದೆ. ಇವತ್ತಿನ ಡೀಸೆಲ್ ದರ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿ ಲೀಟರ್ಗೆ 123 ರೂಪಾಯಿ ಆಗಿದೆ. ರೇಟ್ ಹೆಚ್ಚಾಗಿದೆ ಅಂತ ಹೇಳಿ ಶೆಲ್ ಪೆಟ್ರೋಲ್ ಬಂಕ್ಗೆ ಹೋದಂತ ಜನ ವಾಪಸ್ ಹೋಗ್ತಾ ಇದ್ದಾರೆ. ಬೇರೆ ಬಂಕಲ್ಲಿ ನಾವು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿ. ಸೊ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ವಾರದಿಂದ ವಾರಕ್ಕೆ ದರ ಏರಿಕೆ ಆಗ್ತಲೇ ಇದೆ. ಯುದ್ಧದ ಎಫೆಕ್ಟ್ ನಿಂದಾಗಿ ನಾವು ಗಮನಿಸ್ಕೊಂಡು ಬರ್ತಾ ಇದ್ವಿ. ಈಗ ಪೆಟ್ರೋಲ್ ದರದಲ್ಲಿ ಒಂದೇ ದಿವಸ 7 ರೂಪಾಯಿ ಜಾಸ್ತಿ ಮಾಡಿದ್ರೆ ಡೀಸೆಲ್ ಬೆಲೆಯಲ್ಲಿ ಆಶ್ಚರ್ಯ. ಯೂಶುವಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿತ್ತು, ಡೀಸೆಲ್ ಸ್ವಲ್ಪ ಕಡಿಮೆ ಇರ್ತಾ ಇತ್ತು ಕಂಪ್ಯಾರಿಟಿವ್ಲಿ. ಬಟ್ ಡೀಸೆಲ್ ರೇಟೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಶೆಲ್ ಬಂಕ್ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ರೇಟ್ 119 ರುಪೀಸ್ ಆಗಿದೆ ಶೆಲ್ ಅಲ್ಲಿ. ಬಟ್ ಬೇರೆ ಪೆಟ್ರೋಲ್ ಪಂಪ್ ಎಲ್ಲ 103 ರುಪೀಸ್ನೇ ಮಾರ್ತಿದ್ದಾರೆ. ಅಂಡ್ ಐ ಹ್ಯಾವ್ ಅಬ್ಸರ್ವ್ ದಟ್ ಬೇರೆ ಶೆಲ್ ಪೆಟ್ರೋಲ್ ಪಂಪ್ಸ್ ತುಂಬಾ ಬಂದಿದೆ. ಓಕ್ಲಿಪುರಂ ಬಂದಿದೆ, ಇಲ್ಲಿ ಓಪನ್ ಇದೆ, ಬಟ್ 119 ರುಪೀಸ್ ಇದೆ. ಸೊ ಫಸ್ಟ್ 106 ಇತ್ತು, ಆಮೇಲೆ 109, 110 ಮಾಡಿದ್ರು, ಆಮೇಲೆ 119 ಮಾಡಿದ್ದಾರೆ. ಈಗ ನಾನು ಹೊರಗೆ ಬಂದೆ, ನಾನು ಫುಲ್ ಟ್ಯಾಂಕ್ ಮಾಡಿಸೋ, ನಾನು 15 ಲೀಟರ್ಸ್ ಹೋಗುತ್ತೆ. 1800, 1900 ರುಪೀಸ್ ಎಲ್ಲಿಂದ ಕೊಡಬೇಕು? ಇಲ್ಲ ಹಾಕ್ಸ್ಲಿಲ್ಲ, ಮುಂದೆ ಹೋಗ್ತೀನಿ ಇಂಡಿಯನ್ ಆಯಿಲ್ಗೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಮೆಸ್ಡ್ ಅಪ್. ಹಿಂಗಾಗಬಾರ್ದು. ಬಹಳ ಜಾಸ್ತಿ ಮಾಡಿದ್ದಾರೆ. ಫಸ್ಟ್ 3 ರೂಪಾಯಿ ಇದ್ರು, ಆಮೇಲೆ ನೋಡಿದ್ರೆ ತಿರ್ಗಾ ಒಂದು ವಾರ, ಒಂದು 3 ಡೇಸ್ ಬಿಟ್ಬಿಟ್ಟು ತಿರ್ಗಾ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವಾಗ ನೋಡಿದ್ರೆ ಗೇಟ್ ಜಂಪ್ ಜಾಸ್ತಿ ಇದೆ. ಎಷ್ಟು 98 ರೂಪಾಯಿ ಇತ್ತು, ಇವಾಗ ನೋಡಿದ್ರೆ 29 ರೂಪಾಯಿ ಇದೆ. ಏನ್ ಸರ್ ಇದು? ತುಂಬಾ ಮೋಸ ಸರ್ ಇದು. ಇವನೊಂದು 2 ರೂಪಾಯಿ 3 ರೂಪಾಯಿ ಇದ್ರೆ ಓಕೆ. ಎಕ್ದಮ್ ಇವಾಗ 33 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಹೆಂಗ್ ಇದಾಗೋದಲ್ಲಿ? ಗಾಡಿಗಳು ಏನ್ ಗೂಡ್ಸ್ ಗಾಡಿಗಳೆಲ್ಲ ಏನ್ ಮಾಡೋದಿಲ್ಲ? ಬಹಳ ಹಿಂಸೆ ಇದೆ ಶೆಲ್ ಇದೆಲ್ಲ. ಇವಾಗ ಬೇರೆ ಕಡೆ ಹೆಂಗಿದೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಮೇಡಮ್. ತುಂಬಾ ಮೋಸ ಅಲ್ವಾ ಅದು? ಒಂದು 2 ರೂಪಾಯಿ 3 ರೂಪಾಯಿ ಓಕೆ, ಏಕ್ದಮ್ 33 ರೂಪಾಯಿ 30 ರೂಪಾಯಿ ಅಂದ್ರೆ ಹೆಂಗೆ? ಈಗ 15 ದಿವಸಗಳಿಗೆ ಆಗಿದೆ ಇದು ಜಾಸ್ತಿ. 15 ದಿವಸಗಳಿಗೆ ಏಕ್ದಮ್ ಜಾಸ್ತಿ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಮೇಡಮ್, ತುಂಬಾ ಕಷ್ಟ ಇದೆ ಮೇಡಮ್. ಅದಕ್ಕೆ
ಇವಾಗ ಮಿನಿಮಮ್ ನಾವು 500 ಡೀಸೆಲ್ ಹಾಕೊಂಡು ಹೋಗ್ತೀವಿ ಅಂತ ಬರ್ತೀವಿ ಇಲ್ಲಿ ನೋಡಿದ್ರೆ ಅದಕ್ಕೂ ಕಮ್ಮಿ ಇದೆ. ಇವಾಗ ನಾವು ಹೋಗೋದು ಹೊಸಕೋಟೆ, ಇವಾಗ ಆವರೇಜ್ ಕಿಲೋಮೀಟರ್ ಹೊಸಕೋಟೆ ಅಂದ್ರೆ ಒಂದು ಅಪ್ ಅಂಡ್ ಡೌನ್ ಒಂದು 80 ಕಿಲೋಮೀಟರ್ಸ್. 80 ಕಿಲೋಮೀಟರ್ ಈ ಗಾಡಿ ಕೊಡೋದು ಮೈಲೇಜ್ ಬಂದು ನಮಗೆ 10 ಕೊಡ್ತದೆ, 11 ಕೊಡ್ತದೆ. ಇವಾಗ ನಾನು ಆವರೇಜ್ ಪ್ರಕಾರ ಹಾಕೊಳ್ತೀವಿ ಡೀಸೆಲ್ ಇಲ್ವಾ, ಅದಕ್ಕೆ ನಾವು ಸೆಟ್ಟಿಂಗ್ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ಅಷ್ಟು ಹಾಕಕ್ಕಾಗಲ್ಲ ಮೇಡಮ್, ಹಾಕಿಲ್ಲ ಮೇಡಮ್, ವಾಪಸ್ ಹೋಗ್ತಾ ಇದೀವಿ ಮೇಡಮ್. ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಯುದ್ಧದ ಎಫೆಕ್ಟ್ ಇಂದಾಗಿ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಶೇಷಾದ್ರಿಪುರಂನಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಹಾಗೆಯೇ ರಾಜಾಜಿನಗರದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಫಸ್ಟ್ ಶೇಷಾದ್ರಿಪುರಂ ಭಾಗಕ್ಕೆ ಹೋಗೋಣ. ಪ್ರಗತಿ, ಒಂದ್ ಕಡೆ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ, ನಾವು ಜೀವನ ನಡೆಸೋದು ಹೆಂಗೆ ಅಂತ ಆಟೋ ಚಾಲಕರು ಕಂಗಾಲಾಗಿದ್ರೆ, ಇನ್ನೊಂದ್ ಕಡೆ ಹೋಟೆಲ್ ಮಾಲೀಕರು ಕೂಡ ನಾವು ಏನ್ ಮಾಡ್ಬೇಕು, ಅಡುಗೆ ಹೆಂಗ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಶೆಲ್ ಪೆಟ್ರೋಲ್ ಬಂಕಿಗೆ ಹೋಗಂಗೆ ಇಲ್ಲ ಅಂತ ಪರಿಸ್ಥಿತಿ. ಇವತ್ತು ಏನೇನ್ ಸಮಸ್ಯೆ ಆಗ್ತಿದೆ ಬೆಂಗಳೂರಲ್ಲಿ ನೀವಿರೋ ಭಾಗದಲ್ಲಿ? ಶರ್ಮಿತಾ ಶೆಟ್ಟಿ, ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಆಲ್ರೆಡಿ 4ನೇ ಸಲ ದರ ಏರಿಕೆ ಆಗಿರೋದು. ಕಮರ್ಷಿಯಲ್ ಸಿಲಿಂಡರ್ ದರ ಕೂಡ ಏರಿಕೆ ಆಗಿ ಹೋಟೆಲ್ ಮಾಲೀಕರು ಕೂಡ ತಿಂಡಿ ದರ, ಆಹಾರ ದರ ಏರಿಕೆ ಮಾಡುವಂತಹ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಇದ್ರ ಮಧ್ಯ ಶೇಷಾದ್ರಿಪುರದಲ್ಲಿ ಆಟೋ LPGಗೋಸ್ಕರ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ನಾನು ನಿಮ್ಗೆ ದೃಶ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಜನ ಈ ಬಂಕ್ ನ ಒಳಗಡೆ ಇದ್ದಾರೆ ಅನ್ನುವಂತಹ ಚಿತ್ರಣ ಇದು. ಜೊತೆಗೆ ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಯ್ತು ಅನ್ನೋದನ್ನ ಈ ಬಂಕ್ ನ ಮ್ಯಾನೇಜರ್ ಹತ್ರ ನಾನು ಕೇಳ್ತಾ ಹೋಗ್ತೀನಿ. ಸರ್, ಎಷ್ಟು ಲಿಮಿಟ್ ಮಾಡಿದಿರ ಮತ್ತೆ ಯಾಕೆ ಇಷ್ಟೊಂದು ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ? ಮೇಡಮ್, ಸುತ್ತಮುತ್ತ 5 ಕಿಲೋಮೀಟರ್ ನಿಮ್ಗೆ ಎಲ್ಲೂ ಇಲ್ಲ ಬಂಕ್ಗಳು, ಎಲ್ಲಾ ಕಡೆ ಕ್ಲೋಸ್ ಆಗಿದೆ. ನಮ್ದೇ 20 ದಿವಸ ಆಗಿತ್ತು, ಅದು ನೆನೆ ಫುಲ್ ಲೋಡ್ ಹಾಕಿದ್ರಿ, ಫುಲ್ ಲೋಡ್ ಕೊಟ್ಟಿರೋದೇ 3 ಟನ್ ಕೊಟ್ಟಿದ್ದಾರೆ. 3 ಟನ್ ಅಂದ್ರೆ 4,4,4 ಸಾವಿರ ಲೀಟರ್ ಬರುತ್ತೆ. ಅದು ಈಗ ಒಂದು 4 ಗಂಟೆವರೆಗೂ ಬರ್ಬೋದು ನನ್ನ ಅಂದಾಜು. ಅದಾದ್ಮೇಲೆ ಅಂತೂ ಸ್ಟಾಪ್ ಆಗುತ್ತೆ. ನೈಟ್ ಬರಬೇಕು ಗಾಡಿ, ಬಂದ್ರೆ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂದ್ರೆ ಏನು ಹೇಳಕ್ಕಾಗಲ್ಲ. ಆಟೋ LPG ಯಾವುದು ಅಭಾವ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಇಷ್ಟೊಂದು ಅಭಾವ ಹೆಂಗ್ ಸೃಷ್ಟಿ ಆಯ್ತು ಅಂತ? ಮೇಡಮ್, ಇದು ಪ್ರೈವೇಟ್ ನಲ್ಲಿ ನಮಗೆ ಸರಿಗೆ ಸಪ್ಲೈ ಬರ್ತಾ ಇಲ್ಲ. ಗೌರ್ಮೆಂಟ್ ಅಲ್ಲಿ ಆಲ್ರೆಡಿ ಇದೆ. ಗೌರ್ಮೆಂಟ್ ಇಂದು ಯಾರು ಅಷ್ಟೊಂದು ಇದು ಮಾಡ್ತಾ ಇಲ್ಲ. ಗೌರ್ಮೆಂಟ್ ಅಲ್ಲಿ ಸಿಗ್ತಾ ಇದೆ. ನಮ್ದು ಪ್ರೈವೇಟ್ ಅಲ್ವಾ, ಪ್ರೈವೇಟ್ ಅಲ್ಲಿ ಬರ್ತಾ ಇಲ್ಲ ಗ್ಯಾಸ್ಗಳು, ಗೌರ್ಮೆಂಟ್ ಅಲ್ಲಿ ಬರ್ತಾ ಇದೆ. ನೀವು ಎಷ್ಟಕ್ಕೆ ಲಿಮಿಟ್ ಮಾಡಿದಿರಾ ಸರ್? ಎಷ್ಟು ಲೀಟರ್ ಹಾಕ್ತಾ ಇದ್ದೀರಾ ಆಟೋಗಳಿಗೆ? ಈಗ ಆಕ್ಚುಲಿ ನಮಗೆ ಕಂಪನಿ ಹೇಳಿರೋದು 300 ರೂಪಾಯಿ ಮಾಡುವಂತ ಲಿಮಿಟ್. ಯಾಕಂದ್ರೆ ಕ್ಯೂ ಇರೋದು ನೋಡಿದ್ರೆ ಅವರು 300 ರೂಪಾಯಿ ಮಾಡುವಂತ. ಇದ್ರೂ ನಾವು ಜನಗಳ ತೊಂದರೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ 600 ರೂಪಾಯಿಗೆ ನಾನು ಫಿಕ್ಸ್ ಮಾಡಿದ್ದೀನಿ. ಇದು ಮ್ಯಾನೇಜರ್ ಹೇಳ್ತಾ ಇರುವಂತದ್ದು. ಮತ್ತೆ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಈಗ ಶೇಷಾದ್ರಿಪುರದಲ್ಲಿ ನೀವು ಗಮನಿಸಿದ್ರೆ 89 ರೂಪಾಯಿ ಇದೆ. ಅದೇ ಯಶವಂತಪುರದ ಭಾಗಕ್ಕೆ ಹೋದ್ರೆ 105 ರೂಪಾಯಿವರೆಗೂ ಕೂಡ ಇದೆ. ಅವೈಜ್ಞಾನಿಕವಾಗಿ ದರ ಕೂಡ ಏರಿಕೆ ಆಗ್ತಾ ಇದೆ. ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಸರ್, ಆಟೋ LPG ಸಿಗಿದೆ, ಕಿಲೋಮೀಟರ್ ಗಟ್ಟಲೆ ಆಟೋ ತಳ್ಕೊಂಡು ಬಂದಿದ್ದೀರಾ, ಏನ್ ಹೇಳ್ತೀರಿ? ಮೇಡಮ್, ಇಲ್ಲಿ ಸರ್ಕಾರ ಸಂಪೂರ್ಣ ವೈಫಲ್ಯತೆಯಿಂದ ತುಂಬಿದೆ. ಯಾಕೆಂದ್ರೆ ಮೊನ್ನೆ ಮುನಿಯಪ್ಪನವರು ಹೇಳಿಕೆಗಳನ್ನ ಕೊಡ್ತಾರೆ. ಈ IAS KS ಏನು ಓದಿಬಿಟ್ಟು ಇವ್ರುಗಳಿಗೆ ಮಾಹಿತಿ ಕೊಡ್ತಾರಲ್ಲ ಸಚಿವರುಗಳಿಗೆ, ಇವರೆಲ್ಲರೂ AC ರೂಮಲ್ಲೇ ಕೂತಿರೋದು. ಯಾರು ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ವಾಸ್ತವತೆ ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ಸೋಷಿಯಲ್ ಮೀಡಿಯಾನೇ ತೆಗೆದ್ರೆ ನೀವು ಎಲ್ಲಾ ಭಾಗಗಳಲ್ಲೂ ಕಿಲೋಮೀಟರ್ ಗಟ್ಟಲೆ ನಿಂತಿದೆ. ಬರೀ ಇವತ್ತಿನ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಗ್ಯಾಸ್ ಸಿಕ್ಕದೆ ಎಷ್ಟೋ ಗಾಡಿಗಳನ್ನ ಥ್ರೋ ಮಾಡ್ಕೊಂಡು ತಗೊಂಡು ಹೋಗುವಂತ ವ್ಯವಸ್ಥೆ ಒಳಗಡೆ ತಗೊಂಡ್ ಬಂದಿದ್ವಿ. ಸರ್ಕಾರ ಒಂದ್ ಕಡೆಗೆ ಹೇಳುತ್ತೆ ನಾವು ದರವನ್ನ ಕಂಟ್ರೋಲ್ ಅಲ್ಲಿ ಇಟ್ಟಿದೀವಿ, ಎಲ್ಲ LPG ಬಂಕ್ಗಳಲ್ಲೂ LPG ಸಿಗ್ತಾ ಇದೆ, ನಮ್ಮ ಹತ್ರ ತುಂಬಾ ಸ್ಟಾಕ್ ಇದೆ, 40 ದಿನಕ್ಕೆ ಬೇಕಾದಷ್ಟಿದೆ, ತಿಂಗಳಿಗೆ ಬೇಕಾದಷ್ಟಿದೆ ಅಂತ ಹೇಳ್ತಾ ಇದಾರೆ ವಿನಃ ಎಲ್ಲೂ ಕೂಡ ಸ್ಟಾಕ್ ಸಿಗ್ತಾ ಇಲ್ಲ. ಈಗ ಇದೆ ಉದಾಹರಣೆಗೆ ಇದೇ ಬಂಕ್ನ ತಗೊಂಡ್ರೆ ಈ ಭಾಗಕ್ಕೆ ಹೋದ್ರೆ 1.5 ಕಿಲೋಮೀಟರ್ ನಿಂತಿದೆ, ಈ ಭಾಗಕ್ಕೆ ಹೋದ್ರೆ 1.5 ಕಿಲೋಮೀಟರ್ ನಿಂತಿದೆ. ಒಂದು ಬಂಕ್ಗೆ 3 ಕಿಲೋಮೀಟರ್ ಒಂದು ವೆಹಿಕಲ್ಗಳು ನಿಂತ್ಕೊಳ್ತಾ ಇದೆ ಅಂದ್ರೆ ಇದೇ ಪಕ್ಕದಲ್ಲಿ ಇರ್ತಕ್ಕಂಥ ಬಂಕ್ ಯಾಕೆ ಕ್ಲೋಸ್ ಆಗಿದೆ? LPG ಸಿಕ್ಕಿಲ್ಲ ಅಂತಕ್ಕಂಥದ್ದಕ್ಕೆ ಅದು ಕ್ಲೋಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ದರದ ವಿಚಾರವಾಗಿಯೂ ಕೂಡ ಮುನಿಯಪ್ಪನವರು ಹೇಳಿಕೆ ಕೊಡ್ತಾರೆ ಮಾಧ್ಯಮ ಪ್ರಕಟಣೆಯಲ್ಲಿ 77 ರೂಪಾಯಿ 74 ಪೈಸೆ ದರವನ್ನ ನಿಗದಿಪಡಿಸಿದೀವಿ ಅಂತ. ಇವತ್ತು 1ನೇ ತಾರೀಕು ದರ ಏರಿಕೆ ಆಗಿದೆ, 12 ರೂಪಾಯಿನ ಸರ್ಕಾರ ಏರಿಕೆ ಮಾಡಿದೆ, 89 ರೂಪಾಯಿ ಆಗಿದೆ. ಆದ್ರೆ ಕೆಲವು ಖಾಸಗಿ ಬಂಕ್ಗಳಲ್ಲಿ ಇವತ್ತು 105 ರೂಪಾಯಿ ತನಕ ಕೂಡ ದರವನ್ನ ಏರಿಕೆ ಮಾಡಿರ್ತಕ್ಕಂಥದ್ದು ಸರ್ಕಾರ. ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತು. ಶರ್ಮಿತಾ, ಫೈನ್, ಸೀದಾ ರಾಜಾಜಿನಗರ ಭಾಗಗೋಣ. ಕಾರ್ತಿಕ್, ನೀವಿರುವಂತಹ ಭಾಗದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಿದೆ? ಶಮಿತಾ ಶೆಟ್ಟಿ, ಮಧ್ಯಪ್ರಾಚ್ಯದಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಪರಿಣಾಮ ಯಾವ ರೀತಿಯಾಗಿದೆ ಅಂತಂದರೆ ಆಟೋ ಚಾಲಕರಿಗೆ ಆಟೋ ಗ್ಯಾಸ್ ಸಿಗದೆ ಸಾಕಷ್ಟು ಹೈರಾಣ ಆಗಬೇಕಾದಂಥ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ನನಗೆ ಸದ್ಯ ರಾಜಾಜಿನಗರದಲ್ಲಿರುವಂಥ ಆಟೋ ಗ್ಯಾಸ್ನ ಬಂಕ್ನ ಮುಂಭಾಗ ಇದ್ದೇನೆ. ನಿಮ್ಗೆ ಇಲ್ಲಿನ ಪರಿಸ್ಥಿತಿಯನ್ನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತ ಅನ್ನುವಂಥದ್ದನ್ನು. ಈ ಹಿಂದೆ ಇಲ್ಲಿ ಒಂದು 100 ಆಟೋಗಳು ಮಾತ್ರ ಈ ಒಂದು ಆಟೋ ಸ್ಟೇಷನ್ಗೆ ಬಂದು ಗ್ಯಾಸನ್ನು ಹಾಕಿಸ್ಕೊಳ್ತಾ ಇತ್ತು. ಆದರೆ ಈಗ ಸದ್ಯ ಇಲ್ಲಿ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಆಟೋಗಳ ಸಂಖ್ಯೆ 1000ಕ್ಕೂ ಹೆಚ್ಚಿದೆ. ಎರಡೂ ಕಡೆಯಲ್ಲಿಯೂ ಕೂಡ ಕ್ಯೂನಲ್ಲಿ ಆಟೋಗಳನ್ನು ನಿಲ್ಲಿಸಲಾಗಿದೆ. ಎಲ್ಲೂ ಕೂಡ ಆಟೋ ಗ್ಯಾಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಈ ಗ್ಯಾಸ್ನಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇದೆ ಅನ್ನುವಂಥ ಒಂದು
ಕಾರಣಕ್ಕಾಗಿ ಇಲ್ಲಿ ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ಸುಮಾರು 1.5-2 ಗಂಟೆಗಳ ಕಾಲ ನಿಂತು ಆಟೋ ಗ್ಯಾಸನ್ನು ಫಿಲ್ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಈಗಾಗಲೇ ಬೇರೆ ಬೇರೆ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿರುವಂಥ ಕಾರಣಕ್ಕಾಗಿ ಈ ಬೇರೆ ಬೇರೆ ಭಾಗದ ಅಂದರೆ ರಾಜಾಜಿನಗರ ಹೊರತುಪಡಿಸಿ ಸುತ್ತಮುತ್ತಲಿನ ಬೇರೆ ಬೇರೆ ಭಾಗದ ಆಟೋ ಚಾಲಕರು ಕೂಡ ಈ ಒಂದು ಬಂಕ್ಗೆ ಬಂದು ಇಲ್ಲಿ ಆಟೋವನ್ನು ಹಾಕಿಸ್ಕೊಳ್ಬೇಕಾಗಿದೆ, ಆಟೋ ಗ್ಯಾಸನ್ನು ಹಾಕಿಸ್ಕೊಳ್ಬೇಕಾಗಿದೆ. ಜೊತೆಗೆ ಇಲ್ಲಿ ಇನ್ನೊಂದು ಆಟೋ ಗ್ಯಾಸ್ನ ಬಂಕನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದು ಈಗ ಆಲ್ರೆಡಿ ಬಂದಾಗಿರ್ತಕ್ಕಂಥದ್ದು. ನೋ ಸ್ಟಾಕ್ ಗ್ಯಾಸ್ ಅನ್ನುವಂಥ ಬೋರ್ಡನ್ನು ಕೂಡ ಅಲ್ಲಿ ಹಾಕಲಾಗಿದೆ. ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಸಿಬ್ಬಂದಿಗಳು ಕೂಡ ಇಲ್ಲ. ಕಳೆದ 7-8 ದಿನಗಳಿಂದ ಈ ಒಂದು ಬಂಕನ್ನು ಬಂದ್ ಮಾಡಲಾಗಿದೆ. ಅದರ ಅಪೋಸಿಟ್ ಇರ್ತಕ್ಕಂಥ ಇನ್ನೊಂದು ಬಂಕ್ನಲ್ಲಿ ಈಗಾಗಲೇ LPG ಇದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಇಲ್ಲಿರ್ತಕ್ಕಂಥ ಕ್ಯೂ ನಿಂತವರಿಗೆ ಎಲ್ಲರಿಗೂ ಕೂಡ ಆಟೋ ಗ್ಯಾಸ್ ಸಿಗತ್ತೆ ಅನ್ನುವಂಥ ಖಾತರಿಯೂ ಕೂಡ ಇಲ್ಲ. ಆ ಒಂದು ಕಾರಣಕ್ಕಾಗಿ ಈ ಒಂದು ಬಂಕ್ನ ಮಾಲೀಕರು ಕೂಡ ಕೇವಲ 400 ರೂಪಾಯಿನ ಆಟೋ ಗ್ಯಾಸನ್ನು ಮಾತ್ರ ಒಂದು ಆಟೋಗೆ ಹಾಕಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಎಲ್ರಿಗೂ ಕೂಡ ಸಿಗಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಆಟೋ ಚಾಲಕರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಎಷ್ಟು ಸಮಸ್ಯೆ ಆಗ್ತಿದೆ ತಮಗೆ? ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ನಾವು ವಿಜಯನಗರದಿಂದ ಬಂದು ಇಲ್ಲೆಲ್ಲೂ ಇರಲಿಲ್ಲ, ರಾಜನಿಗೆ ಫಸ್ಟ್ ಬರೋಕ್ಕಾದ್ರು ಅಲ್ಲೂ ಇರಲಿಲ್ಲ. ಅಲ್ಲಿಂದ ಮತ್ತೆ ಇಲ್ಲಿ ಬಂದು ಒಂದು 10 ಕಿಲೋಮೀಟರ್ ಸುತ್ತಬಿಟ್ಟು ಮತ್ತೆ ಇಲ್ಲಿಗೆ ಬಂದೆ ಸರ್, ಜನ ನೋಡ್ಬೇಕು ಸರ್. ಈಗ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಆಟೋ ಗ್ಯಾಸನ್ನು ಹಾಕಿಸ್ಕೊಳ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು ಸರ್, ನಿಜವಾಗ್ಲೂ ಸರ್. ಈಗ ನಾವು 2 ಅವರ್ ಆಯಿತು ಸರ್. ಶರ್ಮಿತಾ ಶೆಟ್ಟಿ, ಇದು ಇಲ್ಲಿ ಸದ್ಯ ಇರತಕ್ಕಂಥ ಪರಿಸ್ಥಿತಿ. ಈಗಾಗಲೇ ಆಟೋ ಚಾಲಕರು ಸಾಕಷ್ಟು ಹೈರಾಣಾಗಿದ್ದಾರೆ. ಕೇವಲ 400 ರೂಪಾಯಿಯ ಗ್ಯಾಸ್ಗೋಸ್ಕರ ಅವರು 16 ಕಿಲೋಮೀಟರ್ ಕ್ರಮಿಸಿಕೊಂಡು ಈ ಒಂದು ಬಂಕ್ಗೆ ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ.